ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟೆನ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಲಾಸ್ಟ್ ವೀಕು ನಿಫ್ಟಿ ಒಂದು 4% ಜಾಸ್ತಿ ರ್ಯಾಲಿನ ಕೊಟ್ಟು ಒಂದು ಬಿಗ್ಗೆಸ್ಟ್ ರ್ಯಾಲಿ ಅಂತಾನೆ ಹೇಳ್ಬೋದು. ಕಳೆದ 2.5 ವರ್ಷದಲ್ಲಿ ನಿಫ್ಟಿ ಒಂದೇ ವಾರದಲ್ಲಿ 4% ರ್ಯಾಲಿನ ಕೊಟ್ಟಿರುವಂತ ಉದಾಹರಣೆ ಇರಲಿಲ್ಲ. ಜುಲೈ 2022 ನಲ್ಲಿ ಬಿಟ್ರೆ ಇದೇ ಒಂದು ಬಿಗ್ಗೆಸ್ಟ್ ರ್ಯಾಲಿ. ಅಂದ್ರೆ 4% ರ್ಯಾಲಿ ಬೇಕಾಗಿತ್ತು ಮಾರ್ಕೆಟ್ಗೆ. ಯಾಕೆಂತಂದ್ರೆ ಕಂಟಿನ್ಯೂಸ್ ಆಗಿ 4 ರಿಂದ 5 ತಿಂಗಳಲ್ಲಿ ನಿಫ್ಟಿ ಬೀಳ್ತಾನೆ ಇತ್ತು. ಎಲ್ಲಾರು ಬೇಜಾರಾಗಿದ್ವಿ. ಸೊ ಆದ್ರೆ ಒಂದು ಚೇತರಿಸ್ಕೊಳ್ಳುವಂತ ಮೂಮೆಂಟು ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಇವಾಗಿನ ಒಂದು $1 ಬಿಲಿಯನ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಮಾರ್ಕೆಟ್ ಹಾಗಾದ್ರೆ ಬಾಟಮ್ ಆಯ್ತಾ? ಇಲ್ಲಿಂದ ನಿಫ್ಟಿ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತಾ? ನಾನು ಬೈ ಮಾಡ್ಬೋದಾ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಸೊ ಕೆಲವೊಂದು ಡೇಟಾಸ್ನ ಪ್ಲಸ್ ನಮ್ಮ ಚಾರ್ಟ್ ಪ್ಯಾಟ್ರನ್ಸ್ ಮುಖಾಂತರ ನಾವು ಇದನ್ನ ತಿಳ್ಕೊಬೋದಾಗಿದೆ. ಸೊ ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ನಾವು FIS ನ ಡೇಟಾನ ನೋಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಲಾಸ್ಟ್ 4-5 ತಿಂಗಳಲ್ಲಿ ಏನ್ ಮಾರ್ಕೆಟ್ ಬೀಳ್ತಾ ಇದೆ, ಇದು FIS ಸೆಲ್ಲಿಂಗ್ ಮಾಡ್ತಾ ಇರೋದಕ್ಕೇನೆ ಇಂಡಿಯನ್ ಮಾರ್ಕೆಟ್ ಇಷ್ಟೊಂದು ಕರೆಕ್ಷನ್, ಇಷ್ಟೊಂದು ಬಿದ್ದಿದ್ದಂಥದ್ದು. ಸೊ ಹಾಗಾದ್ರೆ FIS ಡೇಟಾದಲ್ಲಿ ಏನ್ ಚೇತರಿಕೆ ಕಂಡಿದೆ ಅಥವಾ ಏನ್ ಹೇಳ್ತಾ ಇದೆ ನಮ್ಗೆ ಅಂತಂದ್ರೆ, ನೋಡಿ ರೀಸೆಂಟ್ ಆಗಿ ಅಂದ್ರೆ ಶುಕ್ರವಾರ ಮೊನ್ನೆ 21ನೇ ತಾರೀಕು FIS 7,000 ಕೋಟಿ ಬೈ ಮಾಡಿದ್ದಾರೆ. ಪ್ಲಸ್ ಗುರುವಾರ 3,000 ಕೋಟಿ ಅಷ್ಟು ಬೈ ಮಾಡಿದ್ದಾರೆ. ಪ್ಲಸ್ ನಮ್ಗೆ ಈ ವಾರದಲ್ಲಿ 3 ದಿನ ಬೈ ಮಾಡಿದ್ದಾರೆ. ಅಂದ್ರೆ 5 ದಿನದಲ್ಲಿ 2 ದಿನ ಸೆಲ್ ಮಾಡಿದ್ರು, 3 ದಿನ ಬೈ ಮಾಡಿದ್ರು. ಓವರ್ ಆಲ್ ಮಾರ್ಚ್ ಮಂತ್ ಅಲ್ಲಿ 15,000 ಕೋಟಿ ಅಷ್ಟು ಸೆಲ್ ಮಾಡಿದ್ದಾರೆ. ಈ 15,000 ಕೋಟಿ ಅಷ್ಟು ಸೆಲ್ಲಿಂಗು ಬಿಗ್ ಅಥವಾ ಸ್ಮಾಲ್ ಅಂದ್ರೆ ಏನು ಸೆಪ್ಟೆಂಬರ್ ಮಂತ್, ಅಕ್ಟೋಬರ್ ಮಂತ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಗೆ ಲೆಕ್ಕ ಹಾಕಿದ್ರೆ ಈ 15,000 ಕೋಟಿ ಅಷ್ಟು ಸೆಲ್ಲಿಂಗ್ ಏನ್ ಮಾಡಿದರೆ ಮಾರ್ಚ್ ಅಲ್ಲಿ, ಇದು ಕಡಿಮೆ ಆಗಿದ್ಯಾ ಜಾಸ್ತಿ ಆಗಿದ್ಯಾ ಅಂತ ನಾವು ನೋಡ್ಬೇಕು ಅಂತಂದ್ರೆ, ನೋಡಿ ಹಿಸ್ಟಾರಿಕಲ್ ಡೇಟಾ, ಪ್ರೀವಿಯಸ್ ಡೇಟಾ ಅಂತಂದ್ರೆ ನೋಡಿ ಫೆಬ್ರವರಿ ಮಂತ್ ಅಲ್ಲಿ 58,000 ಕೋಟಿ ಅಷ್ಟು ಸೆಲ್ ಮಾಡಿದ್ರು. ಜನವರಿ ಮಂತ್ ಅಲ್ಲಿ 87,000 ಕೋಟಿ ಅಷ್ಟು ಸೆಲ್ ಮಾಡಿದ್ರು. ಡಿಸೆಂಬರ್ ಮಂತ್ ಅಲ್ಲಿ 16,000, ಆಲ್ಮೋಸ್ಟ್ 17,000 ಕೋಟಿ. ನವೆಂಬರ್ ಮಂತ್ ಅಲ್ಲಿ 46,000 ಕೋಟಿ. ಅಕ್ಟೋಬರ್ ಅಲ್ಲಿ 1,14,000 ಕೋಟಿಯಷ್ಟು ಸೆಲ್ ಮಾಡಿದ್ರು. ಸೊ 1, 2, 3, 4, 5 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈಗ FIS ಸೆಲ್ಲಿಂಗ್ ಏನಾಗಿದೆ, ಕಡಿಮೆ ಆಗಿದೆ. ಲಾಸ್ಟ್ 5 ತಿಂಗಳಿಗೆ ಕಡಿಮೆ ಲೆಕ್ಕ ಹಾಕಿದ್ರೆ ಈಗ ಮಾರ್ಚ್ ಮಂತ್ ಅಲ್ಲಿ ಇದು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಪ್ಲಸ್ ಏನ್ ಮಾಡಿದ್ದಾರೆ, ಲಾಸ್ಟ್ ವೀಕ್ ಅಲ್ಲಿ 3 ದಿನ ನೆಟ್ ಬೈ ಮಾಡಿದ್ದಾರೆ. ಸೊ ಹಾಗಾಗಿ FIS ಡೇಟಾದಲ್ಲಿ ನಮ್ಗೊಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. FIS ಸೆಲ್ಲಿಂಗ್ ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಪ್ಲಸ್ ಬೈಯಿಂಗ್ ಕಡೆ ಸ್ವಲ್ಪ ಬಂದಿದ್ದಾರೆ ಅಂತಾನು ನಾವು ಹೇಳ್ಬೋದು. ಸೊ ಈಗ FIS ಡೇಟಾ ನೋಡ್ಬಿಟ್ಟು ನಾನು ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಲಾ ಅಂತಂದ್ರೆ, ಅವ್ರು ನಾಳೆಯಿಂದ ಮತ್ತೆ ಸೆಲ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ಬೋದು, ಅದು ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ FIS ಡೇಟಾ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅವರು ಸೆಲ್ಲಿಂಗ್ ನ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ, ಪ್ಲಸ್ ಸ್ವಲ್ಪ ಬೈಯಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ನಾನು ಯಾವುದೇ ಒಂದು ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಬರಲ್ಲ. ಸೊ ಹಾಗಾದ್ರೆ ನಮ್ ಚಾರ್ಟ್ ಏನ್ ಹೇಳ್ತಾ ಇದೆ, ಯಾಕೆಂದ್ರೆ ಚಾರ್ಟ್ ಪ್ಯಾಟರ್ನ್ಸ್ ನ ನೋಡಿ, ಚಾರ್ಟ್ ಕ್ಯಾಂಡಲ್ ಸ್ಟಿಕ್ ನ ನೋಡಿ, RSI ನೋಡಿ, ಬೋಲಿಂಜರ್ ಬ್ಯಾಂಡ್ಸ್ ನೋಡಿ, ನಾವೊಂದು ಕನ್ಕ್ಲೂಷನ್ಗೆ ಬರ್ಬೋದು, ಒಂದು ಸಪೋರ್ಟಿವ್ ಆಗಿ ತಗೋಬಹುದು. ಹಾಗಾಗಿ ಚಾರ್ಟ್ಸ್ ನ ಓಪನ್ ಮಾಡ್ಕೋಣ. ನೋಡಿ, ಇದು ನಿಫ್ಟಿಯ ಡೇ ಚಾರ್ಟ್. ಇಲ್ಲಿ ನಾನೊಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟ್ರೆಂಡ್ ಲೈನ್ ಅಂತಂದ್ರೆ ಒಂದೇ ಒಂದ್ ಪಾಯಿಂಟ್ಗೆ ಹೋಗಿ ಅದು ರಿವರ್ಸ್ ಆಗುತ್ತೆ, ಇನ್ನೊಂದು ಪಾಯಿಂಟ್ಗೆ ಹೋಗಿ ಅದು ರಿವರ್ಸ್ ಆಗುತ್ತೆ. ಅಂದ್ರೆ ಒಂದು ಟ್ರೆಂಡ್ ಲೈನ್ ಅಲ್ಲಿ ಮಾರ್ಕೆಟ್ ಆ ಪಾಯಿಂಟ್ಗೆ ಹೋದಾಗ ನೋಡಿ, ಇಲ್ಲಿಂದ ಬೀಳಕ್ ಸ್ಟಾರ್ಟ್ ಆಗಿತ್ತು. ಸೊ ಈ ಪಾಯಿಂಟ್ಗೆ ಹೋಗಿ ಇದು ರಿವರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅದೇ ತರ ಈ ಪಾಯಿಂಟ್ಗೆ ಹೋಗಿ ರಿವರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಇದು ಥರ್ಡ್ ಟೈಮು. ಈಗ ಇದು ಬ್ರೇಕ್ಔಟ್ ಆಗಿದೆ, ಅಂದ್ರೆ ಟ್ರೆಂಡ್ ಲೈನ್ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಟ್ರೆಂಡ್ ಲೈನ್ಗೆ ಏನಾದ್ರು ಸಿಗ್ನಿಫಿಕೆನ್ಸ್ ಇದೆಯಾ ಅಂತಂದ್ರೆ, ನಾನು ಟ್ರೆಂಡ್ ಲೈನ್ ನ ಜಾಸ್ತಿ ಫಾಲೋ ಮಾಡೋದಿಲ್ಲ. ಹಾಗಾದ್ರೆ ನಾವ್ ಯಾವ್ದನ್ನ ಫಾಲೋ ಮಾಡ್ತೀವಿ ಅಂತಂದ್ರೆ, ನೋಡಿ ಮಿಡಲ್ ಬ್ಯಾಂಡ್ ಅಂತಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು. ಇದು 20 SMA ಅಂತ ನಾವು ಹೇಳ್ತೀವಿ. ಸೊ ಬೋಲಿಂಜರ್ ಬ್ಯಾಂಡ್ ಅಲ್ಲಿ ಏನು ಮಿಡಲ್ ಬ್ಯಾಂಡ್ ಇದೆ ಅದು 20 SMA. ಈಗ ಮಾರ್ಕೆಟ್ ಬೀಳ್ತಾ ಇದ್ದಿದ್ದಂಥದ್ದು ನೋಡಿ, ಇಲ್ಲಿ ಡೇ ಚಾರ್ಟ್ ಅಲ್ಲಿ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿಂದ.
ಈ 20 SMA ಕೆಳಗಡೆ ಕ್ಲೋಸ್ ಆಯಿತು. ಅದಾದಮೇಲೆ ಡ್ರಾಸ್ಟಿಕ್ ಫಾಲ್ ಆಯಿತು. ಫಾಲ್ ಆದಮೇಲೆ ಇಲ್ಲೊಂದ್ಸಲಿ ಮೇಲ್ಗಡೆ ಕ್ಲೋಸ್ ಆಯಿತು 20 SMA ಮೇಲ್ಗಡೆ. ಹಾಗಾದರೆ ಮೇಲ್ಗಡೆ ಹೋದ್ಮೇಲೆ ಇಲ್ಲಿಂದನೇ ಮೇಲಕ್ಕೆ ಹೋಗ್ಬಿಡ್ಬೇಕಾಗಿತ್ತಲ್ಲ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿಂದ ಒಂದು 4-5 ದಿನ ಅಥವಾ ಒಂದು 10-12 ದಿನ ಮೇಲಕ್ಕೆ ಹೋಯ್ತು. ಅದಾದ್ಮೇಲೆ ಮತ್ತೆ ಫಾಲ್ ಆಯಿತು. ಅದಾದಮೇಲೆ ಇಲ್ಲೊಂದ್ಸಲಿನೂ ಮೇಲಕ್ಕೆ ಹೋಯ್ತು, ಮತ್ತೆ ಫಾಲ್ ಆಯಿತು. ಈಗ ಅಗೈನ್ ಇಲ್ಲಿ ಮೇಲಕ್ಕೆ ಹೋಗಿದೆ, ಆದರೆ ಅಗೈನ್ ಇಲ್ಲಿ ಫಾಲ್ ಕೂಡ ಆಗ್ಬೋದು. ಯಾಕೆ ಅಂತಂದ್ರೆ, ಇಲ್ಲಿ ಹೋದಾಗ ಹಂಗೆ ಮೇಲಕ್ಕೆ ಹೋಗ್ಲಿಲ್ಲ, ಇಲ್ಲೂ ಹೋದಾಗ್ಲೂ ಮೇಲಕ್ಕೆ ಹೋಗ್ಲಿಲ್ಲ. ಯಾಕೆ ಮೇಲಕ್ಕೆ ಹೋಗ್ಲಿಲ್ಲ ಅಂತಂದ್ರೆ, ಈ ಟೈಮಲ್ಲಿ ನಮಗೆ ವೀಕ್ಲಿ ಚಾರ್ಟ್ ಸಪೋರ್ಟ್ ಮಾಡ್ತಾ ಇರಲ್ಲ. ಅಂದ್ರೆ ವೀಕ್ಲಿ ಚಾರ್ಟ್ ಅಲ್ಲಿ ನಮಗೆ 20 SMA ಮೇಲ್ಗಡೆ ಏನಾದ್ರು ಇದ್ದಿದ್ರೆ, ಈ ಸರಿ ಎಲ್ಲಿ ಮೇಲಕ್ಕೆ ಹೋಯ್ತು, ಈ ಟೈಮಲ್ಲೇ ರ್ಯಾಲಿ ಆಗ್ತಾ ಇತ್ತು, ಈ ಟೈಮಲ್ಲೂ ರ್ಯಾಲಿ ಆಗ್ತಾ ಇತ್ತು. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಇಲ್ಲಿ 20 SMA ಕೆಳಗಡೆ ಬಂತು. ಅದಾದ್ಮೇಲೆ ಇಲ್ಲೊಂದ್ಸಲಿ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಈ ಟೈಮಲ್ಲಿ ನಾನು ಇದನ್ನ ಇಲ್ಲಿಗೆ ಬ್ರೇಕ್ ಮಾಡ್ತೀನಿ. ನೋಡಿ, ಇಲ್ಲಿಗೆ ಬ್ರೇಕ್ ಮಾಡಿ ತೋರಿಸ್ತೀನಿ. ಈ ಟೈಮಲ್ಲಿ ಯಾಕೆ ರ್ಯಾಲಿ ಆಯ್ತು ಅಂತಂದ್ರೆ, ಡೇ ಚಾರ್ಟ್ನ, ಈಗ ಇದು ಡೇ ಚಾರ್ಟ್ ಅಲ್ಲಿ ಇದೀವಿ, ಇದನ್ನ ವೀಕ್ಲಿ ಚಾರ್ಟ್ಗೆ ಕನ್ವರ್ಟ್ ಮಾಡ್ತೀವಿ. ನೋಡಿ, ಈ ಟೈಮಲ್ಲಿ ಏನು ಅಂತಂದ್ರೆ 20 SMA ಮೇಲ್ಗಡೆನೇ ಇದೆ ನಿಫ್ಟಿ, ಅಂದ್ರೆ ಯಾವ್ದನ್ನ ನೋಡ್ತಾ ಇರ್ತೀವೋ ಅದು. ಓಕೆ, ಸೊ ಹಾಗಾಗಿ ಇದು 20 SMA ಮೇಲ್ಗಡೆನೆ ಇದ್ದಿದ್ದಕ್ಕೆ ಇಲ್ಲಿ ರ್ಯಾಲಿ ಆಯ್ತು. ಹಾಗಾದ್ರೆ ರೀಸೆಂಟ್ ಟೈಮ್ಸ್ ನಾನು ನಿಮ್ಗೆ ಏನ್ ತೋರಿಸ್ದೆ ಈಗ, ಅಲ್ಲಿ ಯಾಕೆ ಫೇಲ್ಯೂರ್ ಆಯ್ತು ಅಂದ್ರೆ 20 SMA ಕ್ರಾಸ್ ಆದ್ರೂ ಅಲ್ಲಿಂದ ವಾಪಸ್ ಯಾಕೆ ಬಂದ್ಬಿಡ್ತು ಅಂತಂದ್ರೆ, ನೋಡಿ, ಈ ಟೈಮಲ್ಲಿ ಇಲ್ಲಿಗೆ ನಾವು ಚಾರ್ಟ್ನ ಬ್ರೇಕ್ ಮಾಡಿದ್ರೆ, ನೋಡಿ, ಈ ಟೈಮಲ್ಲಿ ವೀಕ್ಲಿ ಚಾರ್ಟ್ನ ನಾವು ಹಾಕೊಂಡ್ರೆ, ಈ ಟೈಮಲ್ಲಿ ವೀಕ್ಲಿ ಚಾರ್ಟ್ ಅಲ್ಲಿ ನಮಗೆ 20 SMA ಕೆಳಗಡೆ ಇದೆ. ಸೊ ಅಂದ್ರೆ ಹೈಯರ್ ದ ಟೈಮ್ ಫ್ರೇಮು ಸಪೋರ್ಟ್ ಮಾಡ್ತಾ ಇಲ್ಲ. ಡೇ ಚಾರ್ಟ್ಗೆ ಹೈಯರ್ ದ ಟೈಮ್ ಫ್ರೇಮ್ ಅಂತಂದ್ರೆ ವೀಕ್ಲಿ ಚಾರ್ಟ್, ವೀಕ್ಲಿ ಚಾರ್ಟ್ಗೆ ಹೈಯರ್ ದ ಟೈಮ್ ಫ್ರೇಮ್ ಅಂತಂದ್ರೆ ಮಂತ್ಲಿ ಚಾರ್ಟ್. ಸೊ ಕಾಂಬಿನೇಷನ್ ಆಫ್ ಮಂತ್ಲಿ, ವೀಕ್ಲಿ, ಡೈಲಿ ಚಾರ್ಟ್ನ ನಾವು ನೋಡಿದಾಗ ನಮ್ಗೊಂದು ಡೈರೆಕ್ಷನ್ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಬರುತ್ತೆ. ಸೊ ಹಾಗಾಗಿನೇ ನಾವು ಒಂದೇ ಟೈಮ್ ಫ್ರೇಮ್ ಚಾರ್ಟ್ನ ನೋಡಿ ಡಿಸೈಡ್ ಮಾಡಂಗಿಲ್ಲ. ನೋಡಿ, ನೆಕ್ಸ್ಟ್ ಇಲ್ಲೇನು ರ್ಯಾಲಿ ಆಯಿತು, ಇಲ್ಲೂ ಕ್ರಾಸ್ ಆಯಿತು, 20 SMA ಮೇಲ್ಗಡೆ ಹೋಯ್ತು, ಕೆಳಗಡೆ ಬರ್ತಾ ಇದ್ದಿದ್ದಂತೂ ಮತ್ತೆ ಇಲ್ಲಿ ಮೇಲ್ಗಡೆ ಹೋಯ್ತು. ಸೊ ಈ ಟೈಮಲ್ಲೂ ನಾವು ನೋಡಿದ್ರೆ, ವೀಕ್ಲಿ ಚಾರ್ಟ್ಗೆ ಕನ್ವರ್ಟ್ ಮಾಡ್ತೀನಿ. ನೋಡಿ, ಈ ಟೈಮಲ್ಲೂ ಅಗೈನ್ 20 SMA ಕೆಳಗಡೆ ಇದೆ. ಸೊ ಹಾಗಾಗಿ ಈ ಸರಿನೂ ಮೇಲಕ್ಕೆ ಹೋಗಿದ್ದು ಮತ್ತೆ ವಾಪಸ್ ಬಂದ್ಬಿಡ್ತು. ಸೊ ಹಾಗಾದ್ರೆ ಇವಾಗ ಲೇಟೆಸ್ಟ್ ಆಗಿ ಈಗ ಕರೆಂಟ್ ಸಿನಾರಿಯೋ ಅಂದ್ರೆ 4% ಏನು ಲಾಸ್ಟ್ ವೀಕ್ ಅಲ್ಲಿ ಮೇಲಕ್ಕೆ ಹೋಗಿದೆ, ಈ ಸಿನಾರಿಯೋನಲ್ಲಿ ಅಗೈನ್ ಡೇ ಚಾರ್ಟ್ ಅಲ್ಲಿ ನಮಗೆ 20 SMA ಮೇಲ್ಗಡೆ ಹೋಗಿದೆಯಲ್ಲ, ಈ ಟೈಮಲ್ಲಿ ವೀಕ್ಲಿ ಚಾರ್ಟ್ ಅಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ವೀಕ್ಲಿ ಚಾರ್ಟ್ ಅಲ್ಲಿ ಇದು ವೀಕ್ಲಿ ಚಾರ್ಟ್ ಅಗೈನ್ ಇವಾಗ್ಲೂ 20 SMA ಕೆಳಗಡೆನೆ ಇದೆ. ಸೊ ಈ 4% ರ್ಯಾಲಿ ಏನಾಗಿದೆ, ಇದು ಡೌನ್ವರ್ಡ್ ಮಾರ್ಕೆಟ್ ಅಲ್ಲಿ, ಅಂದ್ರೆ ಡೌನ್ ಬರ್ತಾ ಇರೋಂತ ಮಾರ್ಕೆಟ್ ಅಲ್ಲಿ ಒಂದು ಪುಲ್ ಬ್ಯಾಕ್ ಆಗಿರ್ಬೋದು. ಇದಾದ್ಮೇಲೆ ಮತ್ತೆ 20 SMA ವರೆಗೂ ಹೋಗಿ ಮತ್ತೆ ಇಲ್ಲಿಂದ ವಾಪಸ್ಸು ಬರ್ಬೋದು, ಗೊತ್ತಿಲ್ಲ. ಯಾಕೆ ಅಂತಂದ್ರೆ, ನೋಡಿ, ಇಲ್ಲಿಂದ ಬೀಳ್ತಾ ಇದ್ದಿದ್ದಂತಹ ಮಾರ್ಕೆಟ್, ನೋಡಿ, ಇಲ್ಲಿ ಬ್ರೇಕ್ ಡೌನ್ ಆಯ್ತು ಅಂದ್ರೆ 20 SMA ಕೆಳಗಡೆ ಬಂತು, ಕೆಳಗಡೆ ಬಂದು ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಯ್ತು. ಮತ್ತೆ ಮೇಲಕ್ಕೆ ಹೋದಾಗ ಈ 2-3 ವಾರ ಏನ್ ಅನ್ಕೊಂಡಿರ್ತೀವಿ, ಮಾರ್ಕೆಟ್ ಕರೆಕ್ಷನ್ ಮುಗ್ದೋಯ್ತು, ಇದೇ ಬಾಟಮ್ಮು, ಸೊ ಇಲ್ಲಿಂದ ಮೇಲಕ್ಕೆ ಕೊಟ್ಟೋಯ್ತು ಅಂತ ಅನ್ಕೊಳ್ತೀವಿ. ಆದ್ರೆ 20 SMA ವರೆಗೂ ಹೋಗಿ ಒಂದು ನೋಡಿ, ಇಲ್ಲಿ ಒಂದು ಬಿಗ್ 4% ಡೌನ್ ಆಯ್ತು ಈ ರೆಡ್ ಕ್ಯಾಂಡಲ್. ಸೊ ಹಾಗಾಗಿ ಏನು ಅಂತಂದ್ರೆ, ಇವತ್ತು ಅಂದ್ರೆ ಪ್ರೀವಿಯಸ್ ವೀಕ್ ನ ಒಂದು ರ್ಯಾಲಿ ಏನಿದೆ 4% ಅಪ್ವರ್ಡ್ ರ್ಯಾಲಿ, ಇದಕ್ಕೆ ಅಷ್ಟು ಸಿಗ್ನಿಫಿಕೆನ್ಸ್ ನ ನಾನು ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಇನ್ನ ನಮ್ಮ 20 SMA ವೀಕ್ಲಿ ಚಾರ್ಟ್ ನ 20 SMA ಮೇಲ್ಗಡೆ ಕ್ಲೋಸ್ ಆಗಿಲ್ಲ. ಸೊ ಹಾಗಾಗಿ ನಾವು ಇನ್ನ ವೆಯ್ಟ್ ಅಂಡ್ ವಾಚ್ ಮೋಡ್ ಅಲ್ಲಿ ಇರಬೇಕಾಗತ್ತೆ. ನೋಡಿ, ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಇದೇನಾದ್ರೂ ನಮಗೆ 20 SMA ಮೇಲ್ಗಡೆ ಈ ತರ ಕ್ಲೋಸ್ ಕೊಡ್ತು ಅಂತಂದ್ರೆ ನಾವು ಒಂದು ಕನ್ಕ್ಲೂಷನ್ ಅಥವಾ ಒಂದು ಡೈರೆಕ್ಷನ್ ನ ತಗೋಬಹುದು. ಅಲ್ಲಿವರೆಗೂ ಸದ್ಯಕ್ಕೆ ಇವಾಗಿರೋ 4% ರ್ಯಾಲಿ ಪ್ರಕಾರ ಸದ್ಯಕ್ಕೆ ಇದು ಯಾವುದೇ ಒಂದು ಕನ್ಕ್ಲೂಷನ್ ನ ತಗೊಳ್ಳೋ ತರ ಇಲ್ಲ. ಹಾಗಾದ್ರೆ ಮಂತ್ಲಿ ಚಾರ್ಟ್ ಏನ್ ಹೇಳ್ತಾ ಇದೆ ನೋಡಿ, ಮಂತ್ಲಿ ಚಾರ್ಟ್ ಈ 4-5 ಮಂತ್ ಅಲ್ಲಿ ಏನ್ ಕರೆಕ್ಷನ್ ಆಗಿದೆ, ಇದು ಟಾಪ್ ಅಲ್ಲಿ ಇತ್ತು, ಇಲ್ಲಿಂದ 20 SMA ವರೆಗೂ ಬಂತು, 20 SMA ವರೆಗೂ ಬಂದು ಸಪೋರ್ಟ್ ನ ತಗೊಂಡಿದೆ. ಅಂದ್ರೆ ಮಂತ್ಲಿ ಚಾರ್ಟ್ ಅಲ್ಲಿ 20 SMA
ಆಕ್ಟಿಂಗ್ ಆಸ್ ಎ ಸಪೋರ್ಟ್ ಝೋನ್. ಯಾಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರೀವಿಯಸ್ಲಿ ನೋಡ್ಕೊಳ್ತಾ ಬರೋಣ. ನೋಡಿ, ಇಲ್ಲಿಂದ ಕರೆಕ್ಷನ್ ಬಂತು, ಮಂತ್ಲಿ ಚಾರ್ಟ್ ಅಲ್ಲಿ 20 SMA ವರೆಗೂ ಬಂದು ಸಪೋರ್ಟ್ ನ ತಗೊಳ್ತು. ಇಲ್ಲಿಂದ ಕರೆಕ್ಷನ್ ಬಂತು, ಮಂತ್ಲಿ ಚಾರ್ಟ್ ಅಲ್ಲಿ 20 SMA ವರೆಗೂ ಬಂದು ಸಪೋರ್ಟ್ ನ ತಗೊಳ್ತು. ನೋಡಿ, ಅದಕ್ಕೂ ಮೊದಲು ಇಲ್ಲಿ 20 SMA ವರೆಗೂ ಬಂತು, ಸಪೋರ್ಟ್ ನ ತಗೊಳ್ತು. ಇಲ್ಲಿ 20 SMA ವರೆಗೂ ಬಂತು, ಸಪೋರ್ಟ್ ನ ತಗೊಳ್ತು. ಹಾಗಾದ್ರೆ ಇದೆಲ್ಲಾ ಸರಿನು ಒಂದು ಕಾಮನ್ ಇದೆ. ಏನದು ಕಾಮನ್ ಅಂತಂದ್ರೆ, ನೋಡಿ, ಇಲ್ಲಿ 20 SMA ಟಚ್ ಆದಾಗ ರೆಡ್ ಕಲರ್ ಕ್ಯಾಂಡಲ್ ಆಯ್ತು. ರೆಡ್ ಕಲರ್ ಕ್ಯಾಂಡಲ್ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟ್ರನ್ ಅಂತ ಕರಿತೀವಿ. ಅಂದ್ರೆ ಮಂತ್ಲಿ ಚಾರ್ಟ್ ಅಲ್ಲಿ 20 SMA ಹತ್ರ ಬಂದು ನಮ್ಗೊಂದು ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟ್ರನ್ ಆಯ್ತು ಅಂತಂದ್ರೆ ಇದು ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ. ನೋಡಿ, ಇಲ್ಲಿ ನಮ್ಗೆ ಹೈ ಬಂದು 16,793. ಈ ಹೈನ ಮೇಲ್ಗಡೆ ಅಂದ್ರೆ ಜೂನ್ ಮಂತ್ ನ ಹೈ ಮೇಲ್ಗಡೆ ಜುಲೈ ಮಂತ್ ಕ್ಲೋಸ್ ಆಯ್ತು, ಹಾಗಾಗಿ ರ್ಯಾಲಿ ಆಯ್ತು. ಅದೇ ತರ ಇಲ್ಲಿ ಮಾರ್ಚ್ ಮಂತ್ ನ ಹೈ ಮೇಲ್ಗಡೆ ನಮ್ಗೆ ಏಪ್ರಿಲ್ ಮಂತ್ ಕ್ಲೋಸ್ ಆಯ್ತು, ಹಾಗಾಗಿ ರ್ಯಾಲಿ ಆಯ್ತು. ಅದೇ ತರ ಇವಾಗ ರ್ಯಾಲಿ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು ನೋಡಿ, ಈ ಮಂತ್ಲಿ ಕ್ಯಾಂಡಲ್ ಕ್ಲೋಸ್ ಆಗೋದು ನಮ್ಗೆ 28ನೇ ತಾರೀಕು, ಅಂದ್ರೆ ನೆಕ್ಸ್ಟ್ ವೀಕ್ ಆದ್ಮೇಲೆ ಇನ್ನ 5 days ನಮ್ಗೆ ಬಾಕಿ ಇದೆ. ಸೊ ಹಾಗಾದ್ರೆ ಈ ಸರಿ ಇದು ಬುಲ್ಲಿಶ್ ಎನ್ಗಲ್ಫ್ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು ಅಂತಂದ್ರೆ 23,807 23,807 ಇದ್ರ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ, ನೋಡಿ 23,807 ಮೇಲ್ಗಡೆ ನಮ್ಗೆ ನೆಕ್ಸ್ಟ್ ವೀಕ್ ಕ್ಲೋಸ್ ಆಯ್ತು ಅಂತಂದ್ರೆ ಮಂತ್ಲಿ ಚಾರ್ಟು ಕ್ಲೋಸ್ ಆಗುತ್ತೆ, ಬುಲ್ಲಿಶ್ ಎನ್ಗಲ್ಫ್ ಆಗುತ್ತೆ. ಸೊ ಅದೇ ವೀಕಲ್ಲಿ ವೀಕ್ಲಿ ಚಾರ್ಟ್ ಕೂಡ ಈ SMA ಏನಿದೆ 20 SMA ಅದ್ರ ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಏನಿದೆ ವೆರಿ ವೆರಿ ಕ್ರೂಷಿಯಲ್ ವೀಕು, ವೆರಿ ಇಂಪಾರ್ಟೆಂಟ್ ವೀಕು. ಯಾಕೆ ಅಂತಂದ್ರೆ ನೆಕ್ಸ್ಟ್ ವೀಕು ಇಯರ್ ಎಂಡ್ ಪ್ಲಸ್ ಏನಂತಂದ್ರೆ ತುಂಬಾ ಜನ ಏನ್ ಹೇಳ್ತೀವಿ ಲಾಸ್ ಹಾರ್ವೆಸ್ಟಿಂಗು ಇದನ್ನೆಲ್ಲ ಮಾಡ್ತಾರೆ ಅಂತ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕು ವೆರಿ ವೆರಿ ಕ್ರೂಷಿಯಲ್. ನೆಕ್ಸ್ಟ್ ವೀಕ್ ಏನಾದ್ರು ನಮ್ಗೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂದು ಈ 20 SMA ಮೇಲ್ಗಡೆ ವೀಕ್ಲಿ ಚಾರ್ಟ್ ಅಲ್ಲಿ ಕ್ಲೋಸ್ ಆಯ್ತು ಅಂತಂದ್ರೆ, ಪ್ಲಸ್ ನಮ್ಗೆ ಮಂತ್ಲಿ ಚಾರ್ಟ್ ಅಲ್ಲಿ 23,807 ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಒಂದು ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟ್ರನ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ನೆಕ್ಸ್ಟ್ ವೀಕ್ ಒಂದು ಕ್ರೂಷಿಯಲ್ ಆಗುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರೂ ನಮ್ಗೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಆಗ್ಲಿಲ್ಲ, ರ್ಯಾಲಿ ಬರ್ಲಿಲ್ಲ, ರೆಡ್ ಕಲರ್ ಕ್ಯಾಂಡಲ್ ಆಯ್ತು ಅಂತಂದ್ರೆ ಅಗೈನ್ ನಮ್ಗೆ ಈ ತರ ಒಂದು ಕರೆಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಪ್ರೀವಿಯಸ್ ವೀಕ್ ನ ಏನ್ 4% ರ್ಯಾಲಿ ಇದೆ, ಇದ್ರ ಮೇಲೆ ಯಾವುದೇ ಡಿಸಿಷನ್ಸ್ ನ ಆಸ್ ಆಫ್ ನೌ ನಾನು ತಗೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ನೆಕ್ಸ್ಟ್ ವೀಕ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ವೀಕ್ ಆಗುತ್ತೆ. ಸೊ ಈ ತರ ನಾವೇನು ಅಂತಂದ್ರೆ ಅರ್ಜೆಂಟ್ ಪಡಕ್ ಹೋಗ್ಬಾರ್ದು. ಪ್ಲಸ್ ನಾವು ಯಾವುದೇ ಒಂದು ಏನ್ ಹೇಳ್ತೀವಿ 4% 3% ಹೋಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಇದೇ ಬಾಟಮ್ ಆಗೋಯ್ತು ಅಂತ ಡಿಸೈಡ್ ಮಾಡಕ್ ಹೋಗ್ಬಾರ್ದು. ಸೊ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಡಿಸೈಡ್ ಮಾಡಿ ಇಲ್ಲೇನಾದ್ರು ಈ 2-3 ವಾರದಲ್ಲಿ ಒಂದು 4% 3% ರ್ಯಾಲಿ ಆಯ್ತು, ಇದೇ ಬಾಟಮ್ ಆಗೋಯ್ತು ಅಂತ ಅನ್ಕೊಂಡ್ರೆ ನಮ್ಗೆ ಅಲ್ಲಿಂದ ಮತ್ತೆ ಕರೆಕ್ಷನ್ ಬಂದಿದೆ. ಸೊ ಅದೇ ತರನೇ ಇವಾಗ್ಲೂ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ, ಬಾಟಮ್ ಆಗೋಯ್ತು ಇಲ್ಲಿಂದ ಮೇಲೆ ಹೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ. ಆದ್ರೆ ಸಪೋರ್ಟ್ ಏನು ಅಂದ್ರೆ ಈ ತರ ಬಾಟಮ್ ಆಗೋಯ್ತು ಅಂತ ಹೇಳೋದಕ್ಕೆ ಒಂದು ಟೆಕ್ನಿಕಲ್ ಟೂಲ್ ಬೇಕಲ್ಲ, ಅದು ಏನು ಅಂತ ಕೇಳಿದ್ರೆ ಗೊತ್ತಿರಲ್ಲ ತುಂಬಾ ಜನಕ್ಕೆ. ನೋಡಿ, ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂತಂದ್ರೆ ಇಲ್ಲಿಂದ ಇಷ್ಟೊಂದ್ ಮೇಲೆ ಕೊಟ್ಟೋಯ್ತು, ಇಷ್ಟು ಪಾಯಿಂಟ್ಸ್ ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಸ್ಬೋದು. ಆದ್ರೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದ್ದಾಗ ನೀವು ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅಂತ ಹೆಂಗ್ ಡಿಸೈಡ್ ಮಾಡಕ್ಕಾಗತ್ತೆ? ಡಿಸೈಡ್ ಮಾಡಕ್ ಆಗದೇ ಇಲ್ಲ. ಇವಾಗ ರೈಟ್ ಹ್ಯಾಂಡ್ ಸೈಡ್ ನಮ್ಗೆ ಗೊತ್ತಿರೋದ್ರಿಂದ, ಅಂದ್ರೆ ಇವಾಗ ಏನು 4% ರ್ಯಾಲಿ ಆಯ್ತು, ಈಗ ಗೊತ್ತಾದ್ಮೇಲೆ ಏನ್ ಅನ್ಸ್ತಾ ಇದೆ, ಇಲ್ಲಿ ತಗೊಬೇಕಾಯ್ತು 4% ಸಿಕ್ಕಿರೋದು ಅಂತ. ಆದ್ರೆ ಅದು ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ? ಪ್ರಾಕ್ಟಿಕಲಿ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ಗೆ ಬಲಗಡೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಈಗ ನೆಕ್ಸ್ಟ್ ನಾಳೆಯಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಸ್ಟೆಪ್ಸ್ ನ ಫಾಲೋ ಮಾಡ್ತಾ ಇದೀವಿ, ಒಂದು ರೂಲ್ ನ ಫಾಲೋ ಮಾಡ್ತಾ ಇದೀವಿ, ಒಂದು ಇಂಡಿಕೇಟರ್ ನ ಫಾಲೋ ಮಾಡ್ತಾ ಇದೀವಿ. ಸೊ ಅದರಿಂದ ನನ್ಗೊಂದು ಕನ್ವಿಕ್ಷನ್ ಇದೆ. ಕನ್ವಿಕ್ಷನ್ ಏನು, 20 SMA ಮೇಲ್ಗಡೆ ಕ್ಲೋಸ್ ಆಯ್ತು ಅಂದ್ರೆ ನಾನು ರಿಯಾಕ್ಟ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ. ಅಕಸ್ಮಾತ್ ಆಗುತ್ತಾ ಬಿಡುತ್ತಾ ಅಂತ ನೀವು ಕೇಳಿದ್ರೆ ಆಗುತ್ತಾ ಬಿಡುತ್ತಾ ಅಂತ ಯಾರು ಹೇಳಕ್ಕಾಗಲ್ಲ. ಆದ್ರೆ ಈ ತರ ಆಯ್ತು ಅಂತಂದಾಗ ನಾನು ಈ ತರ ರಿಯಾಕ್ಟ್ ಮಾಡ್ತೀನಿ ಅನ್ನೋ ತರ ಇದ್ರೆ ಮಾತ್ರ ನಾವೊಂದು
ಒಂದು ಮಾರ್ಕೆಟಲ್ಲಿ ಪ್ರಾಫಿಟ್ನ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋನ ಒಂದು ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ಆಸ್ ಆಫ್ ನೌ ಏನು 4% ರ್ಯಾಲಿ ಹೋಗಿದೆ, ಇದು ಬಾಟಮ್ ಆಯಿತು ಅಂತ ಅರ್ಥ ಅಲ್ಲ. ನೆಕ್ಸ್ಟ್ ವೀಕ್ ಏನಿದೆ ಇದು ವೆರಿ ಕ್ರೂಷಿಯಲ್ ಇರುತ್ತೆ. ಯಾಕೆಂತಂದ್ರೆ ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗು ಪ್ಲಸ್ ನಮಗೆ ಮಂತ್ಲಿ ಚಾರ್ಟಲ್ಲಿ ಒಂದು ಬುಲ್ಲಿಶ್ ಎನ್ಗಲ್ಫ್ ಪ್ಯಾಟರ್ನ್ ಆಗಬೇಕು ಅಂತಂದ್ರೆ ನಾನು ಏನು ವ್ಯಾಲ್ಯೂಸ್ನ ಹೇಳಿದೆ ಅದ್ರ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಪ್ಲಸ್ ನೆಕ್ಸ್ಟ್ ವೀಕಲ್ಲಿ ಏನಾದ್ರು ಮಾರ್ಕೆಟ್ ಮೇಲಕ್ಕೆ ಹೋಯ್ತು ಅಂತಂದ್ರೆ ವೀಕ್ಲಿ ಚಾರ್ಟಲ್ಲಿ ನಮಗೆ 20 SMA ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ನಾವು ಕನ್ಕ್ಲೂಷನ್ನ ತಗೊಬೋದು. ಯಾಕೆಂತಂದ್ರೆ ಟ್ರಂಪ್ದು ಟ್ಯಾರಿಫ್ನು ಬಂದು ಏಪ್ರಿಲ್ ಮಂತಿಂದ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ಥರ ನ್ಯೂಸ್ ಇದೆ. ಸೊ ಇದೆಲ್ಲದಕ್ಕೂ ನಾವು ವೆಯ್ಟ್ ಮಾಡಿ ಒಂದು ಪೇಷನ್ಸ್ ಆಗಿ ನೆಕ್ಸ್ಟ್ ವೀಕ್ ಆಗೋವರೆಗೂ ಸುಮ್ಮನೆ ಇದ್ದು ಅದಾದ್ಮೇಲೆ ಒಂದು ಮಾರ್ಕೆಟ್ ಡೈರೆಕ್ಷನ್ ಏನಾಗ್ಬೋದು ಅಂತ ನಾವು ಕನ್ಕ್ಲೂಷನ್ನ ತಗೋಬಹುದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ಲಸ್ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.